ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತ್ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ, ಈ ದಿನ ನಾವು ಅಂದರೆ ಕಳೆದ ಒಂದು 3-4 ದಿನಗಳಿಂದ ವೀಕ್ಷಕರು ಗುರುಗಡೆ ಚಂದ್ರಗ್ರಹಣದ ಬಗ್ಗೆ ತಿಳಿದುಕೊಳ್ಳಿ, ನಾನಾ ರೀತಿಯ ವಿಡಿಯೋಗಳು ಬರ್ತಾ ಇದೆ. ಕೆಲವರು ಈ ರಾಶಿ ಚೆನ್ನಾಗಿದೆ ಅಂತಿದ್ದಾರೆ, ಕೆಲವರು ಈ ರಾಶಿ ಶುಭ ಫಲ ಇದೆ, ಗೊತ್ತಾಗ್ತಾ ಇಲ್ಲ ನಮ್ಮ ರಾಶಿಯ ಬಗ್ಗೆ ಏನಾಗ್ತಾ ಇದೆ ಮುಂದೆ, ಹೇಗೆ ಎತ್ತ, ಅಥವಾ ಈ ಚಂದ್ರಗ್ರಹಣದಿಂದ ಏನಾದರೂ ಬದಲಾವಣೆಗಳಾಗ್ತಾ ಇದೆಯಾ, ಅಥವಾ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸುತ್ತಾ ಇಲ್ವಾ, ಏನಾದರೂ ಒಂದಷ್ಟು ಮಾಹಿತಿಯನ್ನು ನಮಗೆ ಈ ಚಂದ್ರಗ್ರಹಣದ ಬಗ್ಗೆ ತಿಳಿಸಿಕೊಡಿ ಅಂತ ವೀಕ್ಷಕರು ಮೆಸೇಜ್ ಮಾಡಿದ್ದೀರಾ ವಾಟ್ಸಪ್ನಲ್ಲಿ. ಖಂಡಿತವಾಗಿಯೂ ಈ ದಿನ ಅದರ ಒಂದು ವಿಷಯ ಅನುಗುಣವಾಗಿ ಈ ಒಂದು ವಿಡಿಯೋನ ಮಾಡಲಾಗುತ್ತೆ. ಸೊ ಚಂದ್ರಗ್ರಹಣ ಯಾವಾಗ ಭಾರತದಲ್ಲಿ ಗೋಚರಿಸುತ್ತೋ ಇಲ್ವೋ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಯಾವ ರಾಶಿಗೆ ಮಧ್ಯಮ ಫಲ ಸಿಗುವಂಥದ್ದಾಗತ್ತೆ, ಇದೆಲ್ಲವೂ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ವೀಕ್ಷಕರೇ, ಈಗ ಈ ಒಂದು ಚಂದ್ರಗ್ರಹಣ ಆಗಸ್ಟ್ 28, 2020 ಇರತಕ್ಕಂತಹ ಒಂದು ವಿಷಯದ ಬಗ್ಗೆ ಬರೋಣ. ಇಲ್ಲಿ ಮೊದಲನೇದಾಗಿ ಚಂದ್ರಗ್ರಹಣ ಅಂತ ಹೇಳಿದರೆ ಇದು ಹೆಚ್ಚು ಕಡಿಮೆ ರಾತ್ರಿ ಆಗುವಂತಹ ಒಂದು ಪ್ರಕ್ರಿಯೆ. ಸೂರ್ಯಗ್ರಹಣ ಅಂತ ಹೇಳಿದರೆ ಅದು ಬೆಳಗಿನ ಜಾವ ಆಗುವಂತಹ ಒಂದು ಪ್ರಕ್ರಿಯೆ. ಅದು ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರ, ಧಾರ್ಮಿಕ ಹಿರಿಯರು, ಗುರು ಹಿರಿಯರು ಮತ್ತು ನಮ್ಮ ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿಗಳು ನಮಗೆ ಹೇಳಿಕೊಟ್ಟಿರತಕ್ಕಂಥ ಒಂದಿಷ್ಟು ಮಾಹಿತಿ. ಇಲ್ಲಿ ಚಂದ್ರಗ್ರಹಣ ಅಂತ ಬರೋದ್ರೆ ಸಾಯಂಕಾಲ ನಂತರ ಅದು ಗೋಚರಿಸಿದರೆ ಅದು ನಮಗೆ ಅಪ್ಲಿಕೇಬಲ್ ಆಗುವಂಥದ್ದು. ಆದರೆ ಇಲ್ಲಿ ನಮಗೆ ಈ ಒಂದು ಆಗಸ್ಟ್ 28 ಹುಣ್ಣಿಮೆಯ ದಿನ ಬರ್ತಕ್ಕಂತಹ ಈ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ. ಅದು ಒಂದು ಕ್ಲಾರಿಟಿ ಇರಲಿ. ಅಂದರೆ ಇಲ್ಲಿ ಯಾವುದೇ ರೀತಿಯ ಅನುಷ್ಠಾನ ಅಥವಾ ಆಚರಣೆ ಅದು ಬೇರೆದು, ಬಟ್ ಗೋಚರಿಸೋದೇ ಇಲ್ಲ, ಇಲ್ಲಿ ನಮಗೆ ಕಾಣಿಸೋದೇ ಇಲ್ಲ. ಇನ್ನು ಅದರಲ್ಲಿ ಏನು ಮಾಡೋಣ ನಾವು, ಅದು ಯಾವುದು ನಮಗೆ ಅದು ಅಪ್ಲಿಕೇಬಲ್ ಇಲ್ಲ ಅಷ್ಟೇ. ಆ ಒಂದು ಚಂದ್ರಗ್ರಹಣ ಬಟ್ ಏನಂದರೆ ಗ್ರಹಗಳು ಬದಲಾವಣೆ ಆಗ್ತಾ ಇರುತ್ತಲ್ಲ, ಅದು ರಾಶಿಗಳಿಗೆ ಅಂದರೆ 12 ರಾಶಿಗಳಿಗೆ ಪರಿಣಾಮ ಬೀರುತ್ತೆ. ಸೊ ಏಕೆಂದರೆ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಸೂರ್ಯ, ಚಂದ್ರ, ಉಳಿದ ಎಲ್ಲ ಗ್ರಹಗಳ ಒಂದು ಸಂಚಾರ ಇದ್ದೇ ಇರುತ್ತೆ. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಬದಲಾವಣೆ ಆಗುವಂಥದ್ದು ಇರುತ್ತೆ. ಬಟ್ ನಮ್ಮ ಒಂದು ವಿಷಯಕ್ಕೆ ಬರೋದಾದರೆ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸೋದಿಲ್ಲ, ಆಚರಣೆ ಇರುವುದಿಲ್ಲ. ಅಂದರೆ ಉಪವಾಸ ಅಥವಾ ಒಂದು ಸಮಯದಲ್ಲಿ ಹೊರಗಡೆ ತಿರುಗಾಡಬೇಡಿ ಹಾಗೆ ಹೀಗೆ ಅದೆಂಥದ್ದು ಇರೋದಿಲ್ಲ. ನಿಮ್ಮ ಆ್ಯಸ್ ಯೂಶ್ವಲ್ ಏನು ಕೆಲಸ ಕಾರ್ಯಗಳಿದೆ ಅದನ್ನು ಮುಗಿಸ್ಕೋಬೋದು. ಯಾವ ಸಮಯದಲ್ಲಿ ಊಟ ಮಾಡ್ತಿದ್ರೆ ಅದೇ ಸಮಯದಲ್ಲಿ ಊಟ ಮಾಡ್ಬೋದು. ಯಾವ ದೇವಸ್ಥಾನಗಳು ಕ್ಲೋಸ್ ಆಗೋದಿಲ್ಲ, ಎಲ್ಲ ನಿತ್ಯ ಏನೇನು ಸೇವೆಗಳಾಗಬೇಕಾ ಆಗತ್ತೆ. ಸೊ ಹಾಗಾಗಿ ಏನೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಹಾಗಾಗಿ ಇಲ್ಲಿ ಚಂದ್ರಗ್ರಹಣ ಬರೋದೇ ಇಲ್ಲ. ಇನ್ನು ಎದಕ್ಕೆ ಬರೋದಿಲ್ಲ ಅನ್ನೋ ಒಂದು ಅನುಮಾನ ಬೇರೆ ಇರುತ್ತಲ್ಲ. ಆಯ್ತಪ್ಪ, ನೀವು ಹೇಳ್ತಾ ಇದ್ದೀರ ಗುರುಗಳೇ, ಸರಿ ಚಂದ್ರಗ್ರಹಣ ಇಲ್ಲ ಯಾಕೆ ಅಂತ ಹೇಳಿದರೆ, ಇಲ್ಲಿ ಏನಾಗುತ್ತೆ, ಚಂದ್ರಗ್ರಹಣ ಸರಿ ಸುಮಾರು 6 ಗಂಟೆ ಬೆಳಿಗ್ಗೆ 6:52 ಪ್ರಾರಂಭವಾಗಿ ಮಧ್ಯಾಹ್ನ 12:31 ಈ ಚಂದ್ರಗ್ರಹಣದ ಪ್ರೊಸೆಸ್ ಇದೆ. ಬಟ್ ನಮಗೆ ಬೆಳಗ್ಗೆ 6:50 ಅಂತ ಹೇಳಿದರೆ ಸೂರ್ಯ ಪ್ರಕಾಶಮಾನವಾಗಿ ಆಲ್ರೆಡಿ ಎಲ್ಲ ಕಡೆ ಬಂದುಬಿಟ್ಟಿರ್ತಾನೆ. ಇನ್ನು ಮಧ್ಯಾಹ್ನ ಬಿಸಿಲು ಇದ್ದೇ ಇರುತ್ತೆ, 12:31 ಇದೆ ಅಂತ ಹೇಳ್ತಿದೆ ಗ್ರಹಣ. ಸೊ ಇಲ್ಲಿ ಈ ಪ್ರೊಸೆಸಿಂಗ್ ತೊಗೊಂಡ್ರೆ ಇಲ್ಲಿ ಯಾವ ಚಂದ್ರನೂ ಇಲ್ಲ ನಮಗೆ, ಹಾಗಾಗಿ ಆಚರಣೆ ಇಲ್ಲ ಅಷ್ಟೇ, ಸಿಂಪಲ್. ಅಂದರೆ ನಮ್ಗೆ ಕಾಣಿಸೋದೇ ಇಲ್ಲ ಆ ಒಂದು ಸಮಯದಲ್ಲಿ ಚಂದ್ರ. ಯಾಕಂದರೆ ಸೂರ್ಯ ಎಲ್ಲ ಕಡೆ ಆವರಿಸ್ಕೊಂಡು ಬಿಟ್ಟಿರ್ತಾನೆ, ಚಂದ್ರ ಅಸ್ತ ಆಗಿಬಿಟ್ಟಿರ್ತಾನೆ, ಅಂದರೆ ಮುಳುಗೋಗ್ಬಿಟ್ಟಿರ್ತಾನೆ. ನಮ್ಮ ಒಂದು ಭಾರತ ದೇಶದಲ್ಲಿ ಚಂದ್ರ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ ಚಂದ್ರ ಕಾಣಿಸ್ದೇ ಇರೋದರಿಂದ, ಅದು ಹಗಲಿನಲ್ಲಿ ನಡೀತಾ ಇರೋದರಿಂದ ಆ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸೋದೆ ಅಷ್ಟೇ. ಗೋಚರಿಸೋದಿಲ್ಲ ಅಂದರೆ ಆಚರಣೆಯೂ ಇರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಚಂದ್ರಗ್ರಹಣ
ಈ ಒಂದು 28ನೇ ತಾರೀಕು ಏನು ಬೆಳಗ್ಗೆ 6 ಗಂಟೆ 51 ನಿಮಿಷ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 31 ನಿಮಿಷದವರೆಗೆ ಏನು ನಡೀತಾ ಇದೆಯಲ್ಲ, ಅದು ಕುಂಭ ರಾಶಿಯಲ್ಲಿ ರಾಹುವಿನ ಜೊತೆ ಅದು ಶತಭಿಷ್ಠ ನಕ್ಷತ್ರದಲ್ಲಿ ನಡೀತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಕುಂಭರಾಶಿ ಶತಭಿಷ್ಠ ನಕ್ಷತ್ರ ರಾಹುವಿನ ಜೊತೆ, ಏಕೆಂದರೆ ಕುಂಭರಾಶಿಯಲ್ಲಿ ರಾಹು ಇದ್ದಾರೆ. ಸೊ ಚಂದ್ರನು ಅಲ್ಲಿ ಹೋಗ್ತಾ ಇದ್ದಾನೆ. ಸೊ ಈ ಒಂದು ಅನುಗುಣವಾಗಿ ಈ ಒಂದು ಚಂದ್ರಗ್ರಹಣ ನಡೀತಾ ಇದೆ. ಈ ಯಾವ ದೇಶದಲ್ಲಿ ನಡೆಯುತ್ತೆ ಅಂತ ಹೇಳಿದರೆ, ಇದು ಪಶ್ಚಿಮ ಆಫ್ರಿಕಾ, ಯುರೋಪ್ ಮುಂತಾದ ದೇಶಗಳೆಲ್ಲ ಆ ಕಡೆ ಎಲ್ಲ ನಡೆಯುವಂಥದ್ದು ಆಗಿರುತ್ತೆ. ಇದರಿಂದ ಏನು ತೊಂದರೆ ಹಾಗಾದರೆ? ನೀವೇ ಹೇಳ್ತಿದ್ದೀರ ಆಚರಣೆ ಇಲ್ಲ, ಮತ್ತು ಯಾವುದೋ ಭಯ ಬೀಳುವಂಥದ್ದಿಲ್ಲ. ಮತ್ತು ದ್ವಾದಶ ರಾಶಿಗಳಿಗೆ ಯಾಕೆ ಭಯ ಅಂತ ಹೇಳಿದರೆ, ಇಲ್ಲೇನಾಗುತ್ತಂದರೆ ಗ್ರಹಣ ಅಂತೇಳಿದರೆ ಎಲ್ಲ ಗ್ರಹಗಳ ಸಂಚಾರದೊಂದಿಗೆ ಅದು ಒಂದು ಏನಂತೀರ ಮಿಲನ ಆಗಿರುವಂಥದ್ದು. ಅಂದರೆ ಇಲ್ಲಿ ಸೂರ್ಯ, ಚಂದ್ರ, ರಾಹು, ಕೇತು ಮುಂತಾದ ಗ್ರಹಗಳ ಏನು ಸಂಚಾರ ಇರುತ್ತಲ್ಲ, ಈ ಒಂದು ಗ್ರಹಣ ಸಮಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗುವಂತಹ ವ್ಯತ್ಯಾಸಗಳಿರುತ್ತೆ. ಅದೇ ರೀತಿಯಲ್ಲಿ ಆಯಾ ಅಧಿಪತಿ ಅಂತ ಕರಿತೀವಿ, ಅಲ್ಲಿ ಸ್ವಲ್ಪ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ರಾಹು ಈ ಒಂದು ದಿನ ನಡೀತಕ್ಕಂಥ ನಕ್ಷತ್ರ ಶತಭಿಷ್ಠ ನಕ್ಷತ್ರ, ಅಂದರೆ ಆಯಾ ಅಧಿಪತಿ ನೋಡಬೇಕಾಗತ್ತೆ ಇಲ್ಲಿ. ಸೊ ಇಲ್ಲಿ ರಾಶಿಗನುಗುಣವಾಗಿ ಅಧಿಪತಿ, ನಕ್ಷತ್ರಗನುಗುಣವಾಗಿ ಅಧಿಪತಿ. ಸೊ ಈಗೆಲ್ಲ ಇರೋದರಿಂದ ಇಲ್ಲಿ ಸ್ವಲ್ಪ ಏನಾಗೋಗ್ಬಿಡುತ್ತೆ, ಈ ಒಂದು ಸಮಯದಲ್ಲಿ ಹೆಚ್ಚು ಕಡಿಮೆ ಭಾರತದಲ್ಲಿ ಗೋಚರಿಸದೇ ಇರುವುದರಿಂದ, ಆದರೆ ದ್ವಾದಶ ರಾಶಿಗಳ ಮೇಲೆ ಸ್ವಲ್ಪ ಪರಿಣಾಮ ಬೀಳುವುದುಂಟು. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಯಾವೆಲ್ಲ ರಾಶಿಗಳ ಬಗ್ಗೆ ಗಮನ ಇರಬೇಕು, ಯಾವೆಲ್ಲ ರಾಶಿಗಳು ಶುಭ ಫಲ ಇರುತ್ತೆ, ಅಶುಭ ಫಲ ಇರುತ್ತೆ, ಅದನ್ನು ತಿಳಿದುಕೊಳ್ಳೋಣ. ಬಟ್ ಇಲ್ಲಿ ಒಂದು ಕುಂಭ ರಾಶಿಯಲ್ಲಿ ನಡೀತಾ ಇದೆ ಮತ್ತು ಶತಭಿಷ್ಠ ನಕ್ಷತ್ರ ಒಂದೊಂದಿಗೆ ನಡೀತಾ ಇದೆ. ಹಾಗಾಗಿ ಈ ರಾಶಿಯವರು ಸ್ವಲ್ಪ ತುಂಬ ಜಾಗ್ರತೆ ಅಂತ ಇರಬೇಕು. ಒಂದು 30ರಿಂದ 45 ದಿನಗಳ ಕಾಲ, ಸ್ವಲ್ಪ ಹೆಚ್ಚು ಕಡಿಮೆ ಆ ದಿನಗಳ ಕಾಲ ಸ್ವಲ್ಪ ತುಂಬ ಎಚ್ಚರಿಕೆ ಇರಬೇಕು. ಆಲ್ರೆಡಿ ನಿಮಗೆ ಅಂದರೆ ಕುಂಭರಾಶಿಯವರಿಗೆ ಶನಿ ಈಗ ಕೊನೆ ಹಂತದಲ್ಲಿ ಇದೆ. ಇದು ಒಂದಿಷ್ಟು ಸ್ವಲ್ಪ ಆ್ಯಡ್ ಆಗಿರುತ್ತೆ. ಭಯ ಬೀಳಬೇಡಿ, ಕೆಲವೊಂದಿಷ್ಟು ಪರಿಹಾರಗಳು ಮಾಡಿಕೊಂಡ್ರೆ ಉತ್ತಮವಾಗಿ ನೀವು ಜೀವನ ಮಾಡಬಹುದು ಕುಂಭರಾಶಿಯವರು ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಈಗ ನಮಗೆ ಬೇಕಾಗಿರೋದು ವಿವರಣೆ ಸಿಕ್ಕಾಯಿತು. ಈಗ ದ್ವಾದಶ ರಾಶಿಗಳ ಭವಿಷ್ಯ ಹೇಗೆ ಎತ್ತ ಅಂತ ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ಶುಭ ಫಲ ಸಿಗುವಂತಹ ರಾಶಿಗಳಂತ ನೋಡೋದಾದರೆ ಇಲ್ಲಿ ಮೇಷರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಈ 3 ರಾಶಿಯವರಿಗೆ ಶುಭ ಫಲಗಳು ಸಿಗುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಮೇಷರಾಶಿಯವರಿಗೆ ಏನಾಗುತ್ತೆ ಮೊದಲನೇದಂತ ನೋಡೋದಾದರೆ, ಇಲ್ಲಿ ಮೇಷರಾಶಿಯವರಿಗೆ ನಿಮಗೆ ಉದ್ಯೋಗದಲ್ಲಿ ಏರಿಕೆ ಇರುತ್ತೆ, ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ, ಕೆಲವು ಕೆಲಸ ಕಾರ್ಯಗಳು ವೇಗ ಹೆಚ್ಚಿಕೊಳ್ಳುತ್ತೆ. ನಿಮ್ಮ ಹಳೆಯ ಕೆಲಸ ಕಾರ್ಯಗಳು ಏನಾದರೂ ಹೋಲ್ಡ್ ಆಗಿದ್ದರೆ ಅದಕ್ಕೂ ವೇಗ ಸಿಗುವಂಥದ್ದಾಗುತ್ತೆ. ಕೆಲವು ಸಮಸ್ಯೆಗಳು ಏನಾದರೂ ಇದ್ದರೆ ಅದಕ್ಕೂ ಪರಿಹಾರ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಮಗೆ ಬೇಕಾಗಿರತಕ್ಕಂತಹ ಒಂದಿಷ್ಟು ಸಮಯ ಮತ್ತು ಅವಕಾಶ ಇದೆಲ್ಲವೂ ಈ ಒಂದು ಸಮಯದಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಷ್ಟು ದಿನ ನೀವೇನು ಕೆಲವೊಂದು ಪ್ರಮುಖ ವಿಚಾರಗಳಿಗೆ ವೆಯ್ಟ್ ಮಾಡ್ತಾ ಇದ್ರು, ಈಗ ಆ ಸಮಯ ಕೂಡಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಲಾಭದಲ್ಲಿ ಇದೆ ಈ ಒಂದು ಗ್ರಹಣ ನಿಮಗೆ ಮೇಷರಾಶಿಯವರಿಗೆ ಅಂತ ಹೇಳ್ಬೋದು. ಇನ್ನು 2ನೇ ರಾಶಿ ವೃಷಭ ರಾಶಿ. ಅಂದರೆ ವೃಷಭ ರಾಶಿ 10ನೇ ಮನೆ ಆಗುತ್ತೆ ನಿಮಗೆ. ಈ ದಶಮ ಸ್ಥಾನ ನಿಮಗೆ ಒಂದು ರೀತಿಯಲ್ಲಿ ಕ್ಷೇತ್ರ ಬದಲಾವಣೆ ಮಾಡುತ್ತೆ. ಅಂದರೆ ನೀವು ಏನಾದರೂ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಟ್ರಾನ್ಸ್ಫರ್ ಆಗ್ಬೋದು, ಪ್ರೈವೇಟ್ನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಉದ್ಯೋಗ ಅದಲು ಬದಲಾಗ್ಬೋದು, ಅಥವಾ ನಿಮಗೂ ಬ್ರ್ಯಾಂಚಸ್ಗಳು ತುಂಬ ಇತ್ತಂದರೆ ನಿಮ್ಮ ಒಂದು ಮನವಿ ಅಥವಾ ಅವರ ಒಂದು ಇಚ್ಛೆಗೆ ಅನುಗುಣವಾಗಿ ಟ್ರಾನ್ಸ್ಫರ್ ಆಗುವಂಥದ್ದು ಇರುತ್ತೆ. ಅಥವಾ ನಿಮಗೆ ಪ್ರಮೋಷನ್ ಜೊತೆಗೆ ಒಂದು ಬ್ರ್ಯಾಂಚನ್ನೇ ನಿಮ್ಮ ಒಂದು ಇನ್ಚಾರ್ಜಿಗೆ ಕೊಡಬಹುದು. ಸೊ ಈ ರೀತಿ ಎಲ್ಲ ಅನುಕೂಲತೆಗಳು ವೃಷಭ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ. ಅದೇ ರೀತಿಯಾಗಿ ಒಟ್ಟಿನಲ್ಲಿ ನಿಮಗೆ ಉದ್ಯೋಗದಲ್ಲಿ ಮಾತ್ರ ಬದಲಾವಣೆ, ಕ್ಷೇತ್ರ ಬದಲಾವಣೆ ಮತ್ತು ಅದಲು ಬದಲು ಏನಾದರೂ ಒಂದು ನಿಮಗೆ ವೃಷಭ ರಾಶಿಯವರಿಗೆ ಸಿಗುವಂಥದ್ದು ಇದೆ. ಅದೇ ರೀತಿ ಕೌಟುಂಬಿಕವಾಗಿ ಇರತಕ್ಕಂತಹ ಕಲಹಗಳು
ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಬೋದು, ಅಥವಾ ಯಾರಾದರೂ ಮಧ್ಯವರ್ತಿಯಿಂದ ಬಗೆಹರಿಸಿಕೊಳ್ಬೋದು, ಅಥವಾ ನಿಮ್ಮೇ ಸರೆಂಡರ್ ಆಗಿಬಿಡ್ತೀರಾ, ಹೋಗ್ಲಿ ಬಿಡಿ ಹಳೆಯದನ್ನೇ ಜ್ಞಾಪಕ ಮಾಡ್ಕೊಂಡು ಏನು ಮಾಡೋದಿದೆ ಅಂತ ಹೇಳಿ ನೀವೇ ವಾಲಂಟಿಯರ್ ಆಗಿ ಅದಕ್ಕೆ ಏನೆಲ್ಲ ಇದು ಮಾಡ್ಕೋಬೇಕು ಅದನ್ನು ವ್ಯವಸ್ಥೆ ಮಾಡಿಕೊಂಡು ನೀವು ಒಂದು ರೀತಿಯಲ್ಲಿ ಸರೆಂಡರ್ ಆಗಿ ಮುಂದೆ ಆಗದೇ ಇರುವಂತೆ ಎಲ್ಲ ಮಾತುಕತೆಯಲ್ಲಿ ಬಗೆಹರಿಸ್ಕೊಂಡು ಮುಂದೆ ಹೋಗುವಂಥದ್ದು ಆಗುತ್ತೆ. ವೃಷಭ ರಾಶಿ ಅಂದರೆ ಉದ್ಯೋಗದಲ್ಲಿ ಮಾತ್ರ ತುಂಬ ಪವರ್ ಸಿಗುವಂಥದ್ದು ಇದೆ. ಅಂದರೆ ಕ್ಷೇತ್ರ ಬದಲಾವಣೆ ಇಲ್ಲ ಎಂಟೈರ್ ಸಿಸ್ಟಮೇ ಬದಲಾವಣೆ ಆ ರೀತಿಯಲ್ಲಿ ಇರುತ್ತೆ. ಅಂದರೆ ನಿಮಗೆ ಎಂಟೈರ್ ಅಂದರೆ ನಿಮಗೆ ಒಂದು ಬ್ರ್ಯಾಂಚ್ ಕೊಟ್ಬಿಡ್ತಾರೆ, ತಗೊಳಪ್ಪ ಮೇಂಟೈನ್ ಮಾಡು ಅಂತೇಳಿ. ಅಂದರೆ ಇನ್ನು ಅದೃಷ್ಟ ಅಲ್ಲ ತಾನೆ, ಆ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ 6ನೇ ಸ್ಥಾನ, ಅಂದರೆ ಕುಂಭರಾಶಿ 6ನೇ ಸ್ಥಾನ ಆಗುತ್ತೆ ಕನ್ಯಾ ರಾಶಿ ಅಂತ. ಇಲ್ಲಿ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕನ್ಯಾ ರಾಶಿಯವರಿಗೆ ನಿಮ್ಮ ಮಾತುಗಳು ನೀವೇನು ಆಡ್ತೀರೋ ಅದು ಜೈ ಅಷ್ಟೇ. ಈಗ ಒಬ್ಬ ಮುಖ್ಯಮಂತ್ರಿ ಏನಾದರೂ ಹೇಳಿದ್ರೆ ಅಂದರೆ ಓಕೆ ಆಯಿತು, ಇನ್ನೇನು ಅಪೋಸ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದು ವಿಷಯಗಳಿಗೆ ಅಪೋಸ್ ಮಾಡಿದರೆ ಕೇಳೋರು ಯಾರು, ಆ ರೀತಿಯಲ್ಲಿ ಇರುತ್ತೆ. ಅಂದರೆ ನೀವು ಆಡುವಂಥ ಮಾತುಗಳಿಗೆ ತೂಕ ಇರುತ್ತೆ ಅಂತ ಹೇಳೋದು ಅಷ್ಟೇ. ಅವ್ರ ಜೈಗಿ ಬೇಡ, ತೂಕ ಇರುತ್ತೆ. ಮತ್ತು ನೀವು ಮಾಡುವಂಥ ಕೆಲಸಕ್ಕೆ ಮೆಚ್ಚುಗೆ ಸಿಗುವಂಥದ್ದಾಗುತ್ತೆ. ಮತ್ತು ಶತ್ರುಗಳ ಸಂಹಾರ ಆಗುತ್ತೆ. ಮೇನ್ ಅದು ಶತ್ರುಗಳು ಅವ್ರ ಆಯುಧ ತ್ಯಾಗ ಮಾಡಿಬಿಡ್ತಾರೆ, ಇನ್ನೇನು ಫೈಟ್ ಮಾಡಲಿಕ್ಕೆ ಆಗಲ್ಲ. ಸೊ ಅದು ನಿಮಗೆ ಒಳ್ಳೆಯದು ಪಾಯಿಂಟು, ಶತ್ರುಗಳು ಇಲ್ಲದೇ ಇರುವಂಗೆ ಆಗತ್ತೆ ಭವಿಷ್ಯತ್ ಕಾಲದ ದಿನಗಳು. ಇನ್ನು ಹಿತಶತ್ರುಗಳು, ಮಿತ್ರಶತ್ರುಗಳು, ಅಜಾತ ಶತ್ರುಗಳು, ಯಾವ ರೀತಿಯಲ್ಲಿ ಶತ್ರುಗಳು ಇದ್ದರೂ ಅದು ನಿಮಗೆ ಕಡಿಮೆ ಆಗುವಂಥದ್ದಾಗತ್ತೆ ಈ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ 3ನೇ ವಿಷಯಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಗಣನೀಯವಾದ ಸುಧಾರಣೆ ಆಗುತ್ತೆ ಕನ್ಯಾ ರಾಶಿಯವರು. ಅಂದರೆ ಆರೋಗ್ಯದಲ್ಲಿ ಏನಾದರೂ ನಿಮಗೆ ತೊಂದರೆ ಕಾಣಿಸ್ತಾ ಇದ್ದರೆ ಖಂಡಿತವಾಗಿಯೂ ಸುಧಾರಣೆ ಆಗುವಂಥ ಅವಕಾಶಗಳು ನಿಚ್ಚಳವಾಗಿದೆ ಅಂತಲೇ ಹೇಳೋದು. ಇನ್ನು ನಿಮಗೆ ಮಧ್ಯಮ ಫಲ ಯಾವುದು ಸಿಗುತ್ತೆ ಅಂತ ಹೇಳೋದಾದರೆ, ಅಂದರೆ ಮಧ್ಯಮ ಫಲ ಇಲ್ಲಿ ಬರುವಂಥದ್ದು ಈ ಒಂದು ಸಮಯದಲ್ಲಿ ಮಧ್ಯಮ ಫಲದ ವಿಷಯಕ್ಕೆ ಬರೋದಾದರೆ ಇಲ್ಲಿ ನಿಮಗೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿಯವರಿಗೆ 9ನೇ ಸ್ಥಾನ ಈ ಒಂದು ಗ್ರಹಣ ನಡೀತಾ ಇರೋವಂಥದ್ದು. ಇಲ್ಲಿ ಏನಾಗೋಗ್ಬಿಡುತ್ತೆ, ಕೆಲವೊಮ್ಮೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಏರುಪೇರು ಉಂಟಾಗುತ್ತೆ, ಮತ್ತು ಕೆಲವು ಮಾತಿನ ಭರಾಟೆಯಲ್ಲಿ ಏರುಪೇರು ಉಂಟಾಗುತ್ತೆ. ಅಂದರೆ ನಿಮ್ಮ ಒಂದು ಸ್ಟ್ಯಾಂಡ್ ಏನಿರುತ್ತಲ್ಲ ಅದು ಸ್ವಲ್ಪ ಡಿಸ್ಟರ್ಬೆನ್ಸಿಗೆ ಒಳಗಾಗುವಂಥ ಅವಕಾಶಗಳು ಇದೆ. ಬಟ್ ಹೆದರ್ಕೊಳ್ಳುವಂಥದ್ದೇನಿಲ್ಲ. ಇಲ್ಲಿ ಏನಾಗುತ್ತೆ, ಮಧ್ಯಮ ಫಲ ಅಂದರೆ ಲಾಭವೂ ಅಷ್ಟೇ ಇರುತ್ತೆ, ನಷ್ಟವೂ ಅಷ್ಟೇ ಇರುತ್ತೆ ಅಷ್ಟೇ. ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬಿಡಿ ಜಾಸ್ತಿ. ಇಲ್ಲಿ ಇಷ್ಟೇ ಸಿಂಪಲ್, ನಿಮ್ಗೆ 10 ರೂಪಾಯಿ ಬಂತ 10 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಇಷ್ಟೇ ಇದರ ಅರ್ಥ ಮಾಡ್ಕೊಳ್ಳಿ ಮಿಥುನ ರಾಶಿಯವರು. ಅಂದರೆ ಇಲ್ಲಿ ತುಂಬ ನಮಗೆ ಹಾಗೆ ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ನಿಮ್ಗೆ 10 ರೂಪಾಯಿ ಬಂದಿದೆ, 10 ರೂಪಾಯಿ ಹೋಗ್ಬಿಡುತ್ತೆ ಅಷ್ಟೇ. ಆ ರೀತಿಯಲ್ಲಿ ಇರುತ್ತೆ. ಈಗ ಒಂದು ಯಾವುದೋ ಉದ್ಯೋಗ ಬಂತು ಹೋಯ್ತು ಅಂದರೆ ಮತ್ತೆ ಇನ್ನೊಂದು ರೆಡಿ ಇರುತ್ತೆ ಪಕ್ಕದಲ್ಲೇ ಅಷ್ಟೇ. ಇಲ್ಲಿ ಈ ಕಳ್ಕೊಳ್ಳೋವಂಥದ್ದು ಏನಿಲ್ಲ, ಪಡ್ಕೊಳ್ಳೋವಂಥದ್ದು ಏನಿಲ್ಲ. ನಿಮಗೆ ಸಿಂಪಲ್ ಇಷ್ಟೇ ಹೇಳಬೇಕು. ಅಂದರೆ ಏನಾಗುತ್ತಂದರೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಏನೋ ಒಂದು ಸ್ವಲ್ಪ ಅನಾವಶ್ಯಕ ಏನೋ ತಿಂದುಬಿಟ್ಟಿರ್ತೀರ, ಅದು ಸ್ವಲ್ಪ ಜಾಸ್ತಿ ಆಗೋಗ್ಬೋದು, ಅಥವಾ ಯಾವುದೋ ಒಂದು ಮಾತು ಅತಿರೇಕ ಮಾತಾಡ್ಬಿಡ್ತೀರ, ಸ್ವಲ್ಪ ಮನಸ್ತಾಪಗಳು ಆಗ್ಬೋದು, ಅಥವಾ ಅಧಿಕ ಖರ್ಚುಗಳು ಬರ್ಬೋದು, ಅಥವಾ ಹಳೆಯ ಸಮಸ್ಯೆಗಳು ಎದ್ದು ಕೂತ್ಕೋಬೋದು. ಈ ರೀತಿ ಇರುತ್ತೆ ಅಷ್ಟೇ, ಡಿಸ್ಟರ್ಬೆನ್ಸ್ ಆಗುತ್ತೆ ಅಷ್ಟೇ ಮನಸ್ಸು, ಮೈಂಡು, ಕೆಲಸ ಕಾರ್ಯಗಳಿಗೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ, ಮಾಮೂಲಾಗೆ ಇರುವಂಥದ್ದು. ಲಾಭ ಎಷ್ಟು, ನಷ್ಟ ಅಷ್ಟೇ ಇದೆ. ಹಾಗಾಗಿ ನೀವೇನು ಕಳ್ಕೊಳ್ಳೋವಂಥದ್ದು ಏನಿಲ್ಲ, ಪಡ್ಕೊಳ್ಳೋವಂಥದ್ದು ಏನಿಲ್ಲ ಅಂತ ಹೇಳೋದು. ಇನ್ನು ಅದರಂತೆ ಮುಂದಿನ ರಾಶಿ ನೋಡೋದಾದರೆ ಸಿಂಹ ರಾಶಿ. ನಿಮಗೂ ಅಷ್ಟೇ ಕೆಲವೊಂದು ಹಠ ಏನಿದೆಯಲ್ಲ, ನಿಮ್ಮ ಹಠ ಯಂತ್ರ ಕೆಲವೊಮ್ಮೆ ಕಳ್ಕೊಳ್ತೀರ, ಮತ್ತು ಇನ್ನೊಂದು ಹಠದ ಯಂತ್ರ ಪಡ್ಕೊಳ್ತೀರ ಅಷ್ಟೇ. ಇನ್ನು ಇಲ್ಲಿ ಒಂದು ಸಮಯದಲ್ಲಿ ಸಿಂಹ ರಾಶಿಯವರಿಗೆ ಕೆಲವು ಸಿಟ್ಟು, ಕೋಪ, ವ್ಯಾಘ್ರ, ಅನಾರೋಗ್ಯದ ಸಮಸ್ಯೆ ಸ್ವಲ್ಪ ಪುನರಾವರ್ತನೆ ಆಗುತ್ತೆ, ಮತ್ತು ಕ್ಷಣಾರ್ಧದಲ್ಲಿ ಮತ್ತೆ ಸೂರ್ಯಯುಕ್ತ ಮತ್ತೆ ನಡೆಯುತ್ತೆ. ಅಂದರೆ ಇಲ್ಲಿ ಸಿಂಹರಾಶಿಯವರಿಗೆ ಆಸ್ತಿಯಲ್ಲಿ ಸ್ವಲ್ಪ ನಷ್ಟ ಇದೆ. ಆಸ್ತಿ ಇದೆಯಲ್ಲ, ನೀವು ಕಷ್ಟಪಟ್ಟು ಏನು ಸಂಪಾದನೆ ಮಾಡಿರ್ತೀರಲ್ಲ ಅದಕ್ಕೆ ಸ್ವಲ್ಪ ಧೋಖ ಬೀಳುವಂಥ ಅವಕಾಶಗಳು ಈ ಒಂದು ಸಮಯದಲ್ಲಿ ಇದೆ. ಹಾಗಾಗಿ ಆಸ್ತಿಯ ವಿಷಯವಾಗಿ ಸ್ವಲ್ಪ ಸಿಂಹರಾಶಿಯವರು ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ. ಅಂದರೆ ಈಗ ಸಹಿ ಮಾಡೋದಾಗಿರಲಿ, ಅಥವಾ ಕೋಪದಲ್ಲಿ ಏನೋ ಒಂದು ಸಹಿ ಮಾಡಿಕೊಡೋದಾಗಿರಲಿ, ಅಥವಾ ಯಾರೋ ಹೇಳಿದರು ಅಂತ ಒಂದು ಸಹಿ ಮಾಡಿಕೊಡೋದಾಗಿರಲಿ ಮಾಡಲು ಹೋಗಬೇಡಿ. ಆಸ್ತಿಯ ವಿಷಯವಾಗಿ ಅಂದರೆ ಆಸ್ತಿ ಕಾಪಾಡಿಕೊಳ್ಳೋಕ್ಕೆ ಏನೆಲ್ಲ ಬೇಕು ಪ್ರಯತ್ನ ಮಾಡಿ. ಹಾಗಂತ ಕೈ ಕಟ್ಟಿ ಕೂಡಬೇಡಿ, ವಿರೋಧನೂ ಮಾಡಬೇಡಿ. ಬಟ್ ಅದಕ್ಕೆ ಕಾನೂನು ಪ್ರಕಾರ ಏನೇನಿದೆ ಆ ಒಂದು ಪ್ರೊಸೆಸನ್ನು ನೀವು ಮೂವ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮುಂದೆ
ಮಧ್ಯಮ ಇರತಕ್ಕಂತಹ ರಾಶಿಗಳಂತ ನೋಡೋದಾದರೆ ಇಲ್ಲಿ ತುಲಾ ರಾಶಿ ಬರುತ್ತೆ 5ನೇ ಸ್ಥಾನ. ಇಲ್ಲಿ ಏನಾಗುತ್ತೆ, ತುಲಾ ರಾಶಿಯವರಿಗೆ ಕೆಲವೊಮ್ಮೆ ಆತ್ಮೀಯರು ಯಾರ್ಯಾದರೂ ಇದ್ದರೆ ಅವರು ನಿಮ್ಮಿಂದ ದೂರ ಆಗ್ಬೋದು. ಅಂದರೆ ಹೇಗೆ ಹೇಳೋದು ನಿಮಗೆ, ಅವರಿಂತ್ರ ಅಂತರ ಕಾಪಾಡ್ಕೊಂಡು ಹೋಗ್ಬೋದು, ಅಥವಾ ಅವರು ಮೇಲೇನೂ ಹೋಗ್ಬೋದು. ಅಂದರೆ ತುಂಬ ಆತ್ಮೀಯರು ಇರ್ತಾರೆ, ಅವರನ್ನು ನೀವು ಬಿಟ್ಟು ಜೀವನ ಮಾಡುವಂತಹ ಕಲ್ಪನೆ ಊಹಿಸ್ಕೊಳ್ಳಿ. ಅಂದರೆ ಇನ್ನು ಮುಂದೆ ಭವಿಷ್ಯದಲ್ಲಿ ಅವರು ಇರೋದಿಲ್ಲ ನಿಮ್ಮ ಜೊತೆ. ಅವ್ರ ಮೇಲೆ ಹೋಗ್ಬೋದು, ಇಲ್ಲ ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೋದು. ಅಂದರೆ ತುಂಬ ಆತ್ಮೀಯರು ಯಾರಿದ್ದೀರ ತುಲಾರಾಶಿಯವರಿಗೆ ಯಾರಾದರೂ ಸರಿ, ಅದೇನಾಗುತ್ತೆ, ಅಟ್ಯಾಚ್ಮೆಂಟು ಕಡಿಮೆ ಆಗುವಂಥ ಅವಕಾಶಗಳು ಈ ಒಂದು ಗ್ರಹಣದಿಂದ ಕಾಣಿಸ್ತಾ ಇದೆ ತುಲಾರಾಶಿಯವರಿಗೆ. ಸೊ ಹಾಗಾಗಿ ಆತ್ಮೀಯ ಸಂಬಂಧಗಳು ಏನಿದೆ ಸ್ವಲ್ಪ ದೂರ ಆಗುವಂಥದ್ದಾಗತ್ತೆ. ಸೊ ಇದ್ರ ಬಗ್ಗೆ ಒಂದು. ಇನ್ನು ಎರಡನೇದ್ದು ಈ ಸಂತಾನದ ಬಗ್ಗೆ ಸ್ವಲ್ಪ ಏನಂತೀರ, ಹೇಗೆ ಹೇಳೋದು ನಿಮಗೆ, ಸಂತಾನ ಅಂದರೆ ಇಲ್ಲಿ ಸ್ವಲ್ಪ ಅಪಶಕುನ ಅಂತೀವಿ ಅದಕ್ಕೆ. ಅದು ಸ್ವಲ್ಪ ನಿಮಗೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿಸ್ಬಿಡುತ್ತೆ. ಅಂದರೆ ಸಂತಾನ ಇನ್ನೇನು ಆಗಬೇಕನ್ನೋದ್ರಾಗ ಏನೋ ಒಂದು ಅಪಶಕನ ವಾರ್ತೆ ಸಿಗುವಂಥದ್ದಿದೆ. ಸೊ ಹಾಗಾಗಿ ತುಲಾ ರಾಶಿಯವರಿಗೆ ಈ ಎರಡೂ ಫೋಕಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಆರ್ಥಿಕ ಸ್ವಲ್ಪ ಬರುತ್ತೆ, ಹಿಂಗೆ ಹೋಗುತ್ತೆ. ಅನಾರೋಗ್ಯ ಹೀಗಿರುತ್ತೆ, ಮತ್ತು ನಾಳೆ ಸುಧಾರಣೆ ಆಗುತ್ತೆ. ಬಟ್ ಈ ಎರಡು ವಿಷಯ ಮಾತ್ರ, ಆತ್ಮೀಯರು ದೂರ ಆಗುವಂಥದ್ದು, ಸಂತಾನದ ಬಗ್ಗೆ ಅಪಶಕನ. ಸೊ ಇದು ಸ್ವಲ್ಪ ವಿಚಾರ ಮಾಡುವಂಥ ವಿಷಯ. ತುಲಾ ರಾಶಿಯವರು ಸ್ವಲ್ಪ ಈ ಒಂದು ಸಮಯದಲ್ಲಿ ಜಪ ತಪಗಳನ್ನು ಮಾಡಿ ಅನುಕೂಲ ಆಗುವಂಥದ್ದು ಇದೆ ಅಂತಲೇ ಹೇಳ್ಬೋದು. ಇನ್ನು ಎಚ್ಚರಿಕೆ ಇರುವಂತಹ ರಾಶಿಗಳು ಯಾವುದಪ್ಪ ಅಂದರೆ, ಈ ಒಂದು ಗ್ರಹಣದಿಂದ ಯಾವೆಲ್ಲ ರಾಶಿಗಳು ಎಚ್ಚರಿಕೆ, ಅದರಲ್ಲಿ ಮೊದಲನೇದು ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಏನಾಗುತ್ತೆ, ಸ್ವಲ್ಪ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ, ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಬೇಡದೇ ಇರೋ ವಿಚಾರಗಳಿಗೆ ಕೈ ಹಾಕಿ ಸಿಕ್ಕಾಕಿಕೊಳ್ಳುವಂಥದ್ದು ಆಗ್ಬೋದು, ಮಾತಿನಿಂದ ಕೆಲವೊಮ್ಮೆ ತಪ್ಪುಗಳಲ್ಲಿ ಸಿಕ್ಕಾಕಿಕೊಳ್ಳುವಂಥದ್ದು ಇರುತ್ತೆ ಕರ್ಕಾಟಕ ರಾಶಿ ಅಂತಲೇ ಹೇಳೋದು. ಹಾಗಾಗಿ ಸ್ವಲ್ಪ ವಿಚಾರ ಮಾಡಿಬಿಟ್ಟು ಕೆಲಸ ಕಾರ್ಯಗಳು ಮಾಡೋದು ತುಂಬ ಉತ್ತಮ. ಇನ್ನು ಅದೇ ರೀತಿಯಾಗಿ ವೃಶ್ಚಿಕ ರಾಶಿ, ಇವರಿಗೆ 4ನೇ ಸ್ಥಾನ ನಡೀತಾ ಇರುತ್ತೆ. ಈ ಚತುರ್ಥ ಸ್ಥಾನ ನಿಮಗೇನಾಗುತ್ತೆ ಅಂದರೆ ಮನೆ, ವಾಹನ, ಆಸ್ತಿ ಮತ್ತು ಕುಟುಂಬ. ಮನೆ, ವಾಹನ, ಆಸ್ತಿ ಮತ್ತು ಕುಟುಂಬ, ಇದರಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ವಾಹನ ಓಡಿಸ್ಬೇಕಾದ್ರೂ ಅಷ್ಟೇ, ಸುಮ್ಮನೆ ಬೀಳೋದು, ಇಲ್ಲ ಕೈ ಕೊಡೋದು, ಇಲ್ಲ ಅತಿ ರಿಪೇರಿಗೆ ಬರೋದು. ಆಸ್ತಿನೂ ಅಷ್ಟೇ, ಯಾವುದೋ ಮಾತಿನಂತೆ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ಕಳ್ಕೊಳ್ಳೋವಂಥದ್ದು ಆಗ್ಬೋದು, ಅಥವಾ ಅತಿ ದುಡ್ಡು ಖರ್ಚು ಮಾಡ್ಕೊಳ್ಳೋವಂಥದ್ದು ಆಗ್ಬೋದು. ಇನ್ನು ಕುಟುಂಬದಲ್ಲಿ ವಿರೋಧ ಭಾವನೆ ಜಾಸ್ತಿ ಬೆಳೆಯುವಂಥದ್ದಾಗುತ್ತೆ, ಮನಸ್ತಾಪ, ಶತ್ರುಗಳ ರೀತಿಯಲ್ಲಿ ಕಾಣುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ಮಾತಿನ ವಿಚಾರದಲ್ಲಿ ಸಿಕ್ಕಾಕಿಕೊಂಡು ಅನಗತ್ಯ ಖರ್ಚುಗಳನ್ನು ನೀವು ತಂದುಕೊಳ್ಳುವಂಥದ್ದಾಗುತ್ತೆ ವೃಶ್ಚಿಕ ರಾಶಿಯವರು ಅಂತಲೇ ಹೇಳಬಹುದು. ಇನ್ನು ಮುಂದಿನ ರಾಶಿ ವಿಷಯಕ್ಕೆ ಬರೋದಾದರೆ ಮಕರ ರಾಶಿ. ಮಕರ ರಾಶಿಯವರಿಗೆ 2ನೇ ಅಧ್ಯಾಯ, ನೆಕ್ಸ್ಟೇ ಕುಂಭರಾಶಿ. ಹಾಗಾಗಿ ಇಲ್ಲಿ 2ನೇ ಅಂದರೆ ದ್ವಿತೀಯ ಸ್ಥಾನದಲ್ಲಿ ನೋಡೋದಾದರೆ ಇಲ್ಲಿ ನಿಮಗೆ ಆರ್ಥಿಕ, ಕುಟುಂಬ ಮತ್ತು ಕೆಲವು ವ್ಯವಹಾರಗಳು, ಏನೆಲ್ಲ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಈ ರಿಯಲ್ ಎಸ್ಟೇಟು ಅಥವಾ ಈ ಕಂದಾಯ ಇಲಾಖೆ ಅಥವಾ RTO ಆಫೀಸು, ಅವರಿಗೆಲ್ಲ ತೊಂದರೆಗಳು ಇರುತ್ತೆ. ಅಂದರೆ ನಿಮ್ಮ ಮಾತು ನಡೆಯಲ್ಲ ಫ್ಯೂಚರಲ್ಲಿ. ನೀವೇನೋ ಒಂದು ಫೈಲ್ ತೊಗೊಂಡು ಹೋಗ್ತೀರಾ, ಅವ್ರನ್ನ ಇಷ್ಟು ದುಡ್ಡು ಕೊಟ್ಬಿಟ್ರೆ ಮಾಡ್ತಾರ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಅದು ಆಗಲ್ಲ. ಇಲ್ಲೇನಾಗುತ್ತೆ, ಅಪಹಾಸ್ಯಕ್ಕೀಡಾಗಿರ್ತೀರ. ಇಲ್ಲಿ ಅಡ್ವಾನ್ಸ್ ಇಸ್ಕೊಂಡು ಬಿಟ್ಟಿರ್ತೀರ, ನಾನು ಮಾಡಿಕೊಡ್ತೀನಿ 10,000ನೋ 2,000ನೋ 5,000 ಏನೋ ಒಂದು ಇಸ್ಕೊಂಡು ಬಿಟ್ಟಿರ್ತೀರ. ಬಟ್ ಇಲ್ಲಿ ಡಿಮಾಂಡ್ಸ್ ಜಾಸ್ತಿ ಆಗ್ಬೋದು, ಅಥವಾ ನಿಮ್ಮ ಬಜೆಟಿಗೆ ಅವರು ಒಪ್ಪದೇ ಇರ್ಬೋದು, ಅಥವಾ ಏನೋ ಒಂದು ಮಿಸ್ಟೇಕ್ ನಿಂತರೆ ಅದು ಫೈಲ್ ರಿಜೆಕ್ಟ್ ಆಗೋಗುತ್ತೆ. ಸೊ ಇಲ್ಲಿ ನಿಮಗೆ ಇವರು ಬೇರೆ ರೀತಿಯಲ್ಲಿ ಡಿಮಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ನಿಮ್ಮ ಕೆಲಸಕ್ಕೆ ಕುಂದು ಬರುವಂಥದ್ದು ಇದೆ. ಯಾರಿಗೆ? ಈ ಮಕರ ರಾಶಿಯವರು. ಅಂದರೆ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳಿದೆ, ಅದರಲ್ಲೂ ಮಧ್ಯವರ್ತಿಯಾಗಿ, ಈಗ ಮ್ಯಾರೇಜ್ ಬ್ರೋಕರ್ ಅಂದ್ಕೊಳ್ಳಿ. ಸೊ ಅಲ್ಲಿ ಅವ್ರಿಗೆ ತೊಂದರೆ, ಬ್ರೋಕರ್ಗೆ. ಅಂದರೆ ಮಧ್ಯದಲ್ಲಿ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದೀರೋ ಈ ಮಕರ ರಾಶಿಯವರು, ಅವರಿಗೆ ತೊಂದರೆ ಆಗುತ್ತೆ. ಯಾಕೆಂದರೆ ದ್ವಿತೀಯ 2ನೇ ಸ್ಥಾನ ಅದೇ ಹೇಳೋದು. ಅಂದರೆ ಸಂಬಂಧಗಳು ಬೆರೆಸ್ಬೇಕಲ್ಲ, ಅದು ಬೆರೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ನಿಮಗೆ ತೊಂದರೆ ಇದೆ ಮಕರ ರಾಶಿಯವರಿಗೆ. ಉದ್ಯೋಗದಲ್ಲಿ ಮಧ್ಯವರ್ತಿಯಾಗಿ, ಆರ್ಥಿಕವಾಗಿ, ಅನಾರೋಗ್ಯದಲ್ಲಿ, ಇವು ಎಲ್ಲ ಸ್ವಲ್ಪ ಒಳಗೊಂಡಂತೆ ನಿಮಗೆ ಇಷ್ಟು ವಿಷಯಗಳಲ್ಲಿ ಸ್ವಲ್ಪ ತೊಂದರೆಗಳು
ಕಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದ್ದು ಕುಂಭರಾಶಿನೇ, ಅಂದರೆ ನಿಮ್ಮ ಒಂದು ರಾಶಿಯಲ್ಲೇ ನಡೀತಕ್ಕಂಥದ್ದು, ಅದು ಶತಭಿಷ ನಕ್ಷತ್ರ, ರಾಶಿಯಲ್ಲೇ ರಾಹು. ಅಂದರೆ ಇಲ್ಲಿ ಕುಂಭರಾಶಿ ಈ ನಕ್ಷತ್ರ ಶತಭಿಷ ನಕ್ಷತ್ರ ಇವರಿಗೆ ಅತಿಯಾದ ಒಂದಿಷ್ಟು ತೊಂದರೆಗಳು ಬರುವಂಥದ್ದು ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಅನುಮಾನ, ಎರಡು ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ. ಅಂದರೆ ನೀವು ಏನೇ ಮಾಡಿ ಆಯ್ತು ಬಿಡು ನೋಡೋಣ ಅಂತ ಹೇಳಿದ್ರು ಮನಸ್ಸು ಒಪ್ಪಲ್ಲ. ಎರಡನೇದು ಹಠ, ತುಂಬ ಹಠಕ್ಕೆ ಇಳಿದ್ಬಿಡ್ತೀರ, ಬೇಕು ಅಂದರೆ ಬೇಕು ಅಷ್ಟೇ. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಯಾರನ್ನೂ ನಂಬಿಕೆ ಎಂಬುದಕ್ಕೆ ಕಳ್ಕೊಂಡ್ಬಿಟ್ಟಿದ್ದೀರ. ಅಂದರೆ ಇರೋದಿಲ್ಲ ನಂಬಿಕೆ, ನಿಮ್ಮ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಈ ರೀತಿ ವ್ಯವಹಾರಗಳಾಗತ್ತೆ. ಆಮೇಲೆ ಕೆಲವು ವ್ಯವಹಾರಗಳಿಗೆ ಕೈ ಹಾಕಿ ಸುಟ್ಕೊಳ್ಳುವಂಥದ್ದಾಗತ್ತೆ. ಅಂದರೆ ಅದಕ್ಕೆ ಖರ್ಚುಗಳು ಅಥವಾ ದುಡ್ಡು ಬರದೇ ಇರೋದಾಗ್ಬೋದು, ಅಥವಾ ದುಡ್ಡು ಇಸ್ಕೊಟ್ಟಿರೋದು ಕೊಡದೇ ಇರೋದಾಗ್ಬೋದು. ಸೊ ಈ ರೀತಿ ಎಲ್ಲ ಕುಂಭರಾಶಿಯವರಿಗೆ ಆಗುವಂಥದ್ದಾಗುತ್ತೆ. ಸ್ವಲ್ಪ ನೋವುಗಳು ಜಾಸ್ತಿ ಇರುತ್ತೆ. ಯಾರಾದರೂ ಒಬ್ಬರು ಆತ್ಮೀಯರು ದೂರ ಆಗುವಂಥದ್ದು ಇದೆ, ಅಥವಾ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗ್ಬೋದು. ಸೊ ಈ ರೀತಿ ಎಲ್ಲ ಸ್ವಲ್ಪ ಕುಂಭರಾಶಿಯವರಿಗಿದೆ. ಅದರಲ್ಲೂ ಶತಭಿಷ ನಕ್ಷತ್ರದವರಿಗೆ ಸ್ವಲ್ಪ ಅತಿಯಾಗಿ ಕಾಡುವುದುಂಟು ಅಂತಲೇ ಹೇಳ್ಬೋದು. ಇನ್ನು ಕೊನೆಯ ರಾಶಿ ಮೀನರಾಶಿ, 12ನೇ ಸ್ಥಾನದಲ್ಲಿ ಈ ಒಂದು ಚಂದ್ರಗ್ರಹಣ ನಡೀತಾ ಇದೆ. ಇವ್ರಿಗೆ ಏನಾಗುತ್ತೆ ಅಂದರೆ ಅನಗತ್ಯ ಖರ್ಚುಗಳು ಬರುತ್ತೆ, ಅನಗತ್ಯ ವಾದಗಳು ಆಗುತ್ತೆ, ಕೋರ್ಟು ಕಚೇರಿಗಳಲ್ಲಿ ಹಿನ್ನಡೆ ಇರುತ್ತೆ, ಮನೆಯಲ್ಲಿ ಜವಾಬ್ದಾರಿಗಳನ್ನು ಇವರು ನಿಭಾಯಿಸಲು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇವರ ಒಂದು ಹಿಂಜರಿಕೆ ಸ್ವಭಾವ ಅಂತೆ ಅದು ಅತಿಯಾಗಿ ಬರುವಂಥದ್ದಾಗುತ್ತೆ. ಬೆಂಕಿ, ಗಾಳಿ ಮತ್ತು ನೀರು, ಮಳೆ ಅಥವಾ ಇಂಥವುದಕ್ಕೆ ಭಯ ಬೀಳುವಂಥದ್ದಾಗತ್ತೆ ಈ ಒಂದು ಭವಿಷ್ಯದ ದಿನಗಳಲ್ಲಿ ಮೀನರಾಶಿಯವರಿಗೆ. ಸೊ ಹಾಗಾಗಿ ಮೀನರಾಶಿಯವರು ಅಷ್ಟೇ ಈ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮ ವಹಿಸ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಹಾಗಾದರೆ ಇದಿಷ್ಟೆಲ್ಲ ಆಯಿತು ಗುರುಗಳೇ, ಮತ್ತು ಈಗ ಆಚರಣೆಯೂ ಇಲ್ಲ ಅಂತೀರ. ಬಟ್ ಇದಕ್ಕೆಲ್ಲ ದ್ವಾದಶ ರಾಶಿಗಳಲ್ಲಿ ಒಂದಿಷ್ಟು ಅನುಕೂಲ, ಅನಾನುಕೂಲ, ಮಧ್ಯಮ ಫಲಗಳನ್ನು ತಿಳಿಸಿದ್ದೀರ. ಸರಿ, ಈಗ ಸ್ವಲ್ಪ ಸರಿಪಡಿಸ್ಕೊಳ್ಳಿಕ್ಕೆ ಏನಾದರೂ ಪರಿಹಾರಗಳಿದೆಯಾ? ಖಂಡಿತವಾಗಿದೆ. ಇಲ್ಲಿ ಮೊದಲನೇದೇನಾಗಿದೆ ಅಂದರೆ ಇಲ್ಲಿ ರಾಹು ಮತ್ತು ಚಂದ್ರ ಮತ್ತು ಕುಂಭ ಪ್ಲಸ್ ಶತಭಿಷ ನಕ್ಷತ್ರ ಇವು ಅನುಗುಣವಾಗಿ ನೋಡೋದಾದರೆ ಮಹಾಮೃತ್ಯುಂಜಯ ಜಪ ತುಂಬ ಉತ್ತಮ. ಅಂದರೆ ಯಾರೆಲ್ಲ ಈ ಒಂದು ಅಶುಭ ಫಲಗಳು ಸಿಗ್ತಾ ಇದೆಯೋ, ಅಥವಾ ಮಿಶ್ರ ಫಲಗಳು ಸಿಗ್ತಾ ಇದೆಯೋ, ಅಥವಾ ಇನ್ನೂ ಸ್ವಲ್ಪ ಉತ್ತಮ ಆಗಬೇಕು ಅಂದ್ಕೊಂಡವರು ಇದ್ದರೆ ಖಂಡಿತವಾಗೂ ಸಾಮೂಹಿಕವಾಗಿ ಮಹಾಮೃತ್ಯುಂಜಯ ಜಪ ಮಾಡ್ಬೋದು. ಈ ಮಹಾಮೃತ್ಯುಂಜಯ ಜಪ ಮಾಡೋದರಿಂದ ಆರೋಗ್ಯ, ಸಂಪತ್ತು, ಉದ್ಯೋಗ, ವ್ಯಾಪಾರ, ವೈಯಕ್ತಿಕ, ಕೌಟುಂಬಿಕ, ಧಾರ್ಮಿಕ, ರಾಜಕೀಯ ಎಲ್ಲ ರಂಗಗಳಲ್ಲಿ ನಮಗೆ ಅನುಕೂಲ ಮಾಡಿಕೊಡುವಂಥದ್ದಾಗತ್ತೆ. ಇನ್ನು ಅದೇ ರೀತಿ ಆ ದಿನ ಓಂ ನಮಃ ಶಿವಾಯ ಅಂತ 108 ಸತ ಜಪ ಮಾಡೋದು ಉತ್ತಮ. ಅದೇ ರೀತಿ ನೀವು ಆ ಒಂದು ಸಮಯದಲ್ಲಿ ರಾಹುಗೆ ಸಂಬಂಧಪಟ್ಟಂತೆಯೂ ಜಪ ಮಾಡಿಸ್ಬೇಕು. ಮತ್ತು ರಾಶಿಯ ಅಧಿಪತಿಯಾಗಿರತಕ್ಕಂಥ ಶನಿಗೂ ನೀವು ಜಪಗಳನ್ನು ಮಾಡಿಸ್ಬೇಕು. ಅದೇ ರೀತಿಯಾಗಿ ಶತಭಿಷ ನಕ್ಷತ್ರ ಅಂದರೆ ಇದು ವರ್ಣದೇವರ ಅಧಿಪತಿ ಇಲ್ಲಿ. ಸೊ ಇಲ್ಲಿ ವರ್ಣದೇವರಿಗೂ ನಾವು ಪೂಜೆ ಪುನಸ್ಕಾರಗಳು ಮಾಡಿದ್ದೇ ಆದಲ್ಲಿ ನಿಮಗೆ ಈ ಒಂದು ದೋಷಗಳು ಅಥವಾ ಈ ಅಶುಭ ಫಲ, ಮಿಶ್ರ ಫಲ ಏನಿದೆಯೋ ಅವರಿಗೆ ಒಳ್ಳೆಯೊಂದಿಷ್ಟು ಅನುಕೂಲ ಆಗುವಂಥದ್ದು ಆಗುತ್ತೆ. ಅದರಲ್ಲಿ ಮೊದಲನೇ ಪ್ರಶಸ್ತ ಅಂತೇಳಿದರೆ ಮಹಾಮೃತ್ಯುಂಜಯ ಜಪ. ಸೊ ಇದು ಮಾಡೋದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ ಅದು ದೂರವಾಗುವಂಥದ್ದಾಗುತ್ತೆ. ಆ ದಿನ ಸಾಧ್ಯವಾದರೆ ಶಿವನ ಒಂದು ದರ್ಶನ ಮಾಡಿಕೊಳ್ಳಿ, ಶಿವನಿಗೆ ಸಾಧ್ಯವಾದಷ್ಟು ಕ್ಷೀರಾಭಿಷೇಕ ಸೇವೆ ಮಾಡಿಸಿ, ಹಾಗೂ ಬಡವರಿಗೆ ಅನ್ನದಾನ ಮಾಡಿ. ಅನ್ನದಾನ ಅಂದರೆ ಇಲ್ಲಿ ಚಂದ್ರಗ್ರಹಣ ನಡೀತಾ ಇರೋದರಿಂದ ಬಿಡಿ ಇದಕ್ಕೆ ಪ್ರಾಶಸ್ತ್ಯ ಕೊಡಿ. ಅಂದರೆ ಹಾಲು, ಮೊಸರು ಇಂಥವಕ್ಕೆ ಅಂದರೆ ಜಾಸ್ತಿ ನೀವು ದಾನ ಮಾಡಿದಷ್ಟು ನಿಮಗೆ ಶ್ರೇಯಸ್ಸು ಸಿಗುತ್ತೆ. ಸೊ ದಾನದ ವಿಷಯಕ್ಕೆ ಬರೋದಾದರೆ ಅಕ್ಕಿ, ಬಿಳಿ ಎಳ್ಳು, ಹಾಲು, ಮೊಸರು ಮತ್ತು ಅಕ್ಕಿ, ಅದೇ ರೀತಿಯಾಗಿ ಬೇರೆ ಏನಿದೆ ಬಿಳಿದು ನೋಡಿ ಏನೇನು ಬಿಳಿದು ಸಿಗುತ್ತೋ ಆ ರೀತಿಯಲ್ಲಿ ಕೊಡಿ. ಆಮೇಲೆ ಈ ಒಂದು ಸಮಯದಲ್ಲಿ ತಾಮ್ರದ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಇದೆ ಚಂದ್ರಗ್ರಹಣ. ಅಲ್ಲಿ ಯುರೋಪು, ಪಶ್ಚಿಮ ಆಫ್ರಿಕಾದಲ್ಲೆಲ್ಲ ತಾಮ್ರದ ಕಲರ್ ಇರುತ್ತಲ್ಲ, ಆ ಕಲರು ಶೈನಿಂಗಲ್ಲಿ ಇರುತ್ತೆ. ಹಾಗಾಗಿ ತಾಮ್ರವನ್ನು ನೀವು ದಾನವಾಗಿ ಬ್ರಾಹ್ಮಣರಿಗೆ ನೀಡ್ಬೋದು. ಅದರೊಳಗಡೆ ಅಕ್ಕಿ ಹಾಕಿ ಯಥಾಭಕ್ತಿ ಯಥಾಶಕ್ತಿ ಅಂದರೆ ತಾಮ್ರದ ಕಳಸ ಆಗಿರ್ಬೋದು, ತಾಮ್ರದ ಬಿಂದಿಗೆ ಆಗಿರ್ಬೋದು, ತಾಮ್ರದ
ತಂಬಿಗೆ ಆಗಿರ್ಬೋದು, ತಾಮ್ರದ ಥಾಲಿ ಆಗಿರ್ಬೋದು, ನಿಮ್ಮ ಯಥಾಭಕ್ತಿ ಯಥಾಶಕ್ತಿ ಯಾವುದು ಅನುಕೂಲ ಇದೆ ಅದರೊಳಗಡೆ ಅಕ್ಕಿ ಚಂದ್ರನ ಬಿಂಬ ಅಂತ ಸಿಗುತ್ತೆ ಒಂದು, ಅದನ್ನು ಕೊಟ್ಟು ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ ಒಳ್ಳೆಯದಾಗುತ್ತೆ. ಇಲ್ಲ ನಮಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದರೆ ಅಟ್ಲೀಸ್ಟ್ 1 kg ಅಕ್ಕಿ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ, ಇದರಿಂದ ಒಳ್ಳೆಯದಾಗುತ್ತೆ. ಬಟ್ ಇನ್ನೂ ಹೇಳ್ತಾ ಇದ್ದೀನಿ, ಇದರಲ್ಲಿ ಆಚರಣೆ ಇಲ್ಲ, ಬಟ್ ಅನುಷ್ಠಾನ ಮಾಡಿಕೊಂಡು ನಮ್ಮ ರಾಶಿಗಳ ಅನುಗುಣವಾಗಿ ಅಥವಾ ಏನಾದರೂ ದೋಷಗಳಿದ್ದರೆ ಸರ್ಪದೋಷ, ಕುಜದೋಷ, ಏನಂತೀವಿ ಪಿತೃದೋಷ, ಇಂಥ ಒಂದು ಸಮಯದಲ್ಲಿ ಜಪಗಳನ್ನು ಮಾಡೋದರಿಂದ ಆ ದೋಷಗಳು ಕೂಡ ಕಡಿಮೆ ಆಗುವಂಥದ್ದಾಗುತ್ತೆ. ಅಂದರೆ ಜಾತಕದಲ್ಲಿ ಚಂದ್ರ ಏನಾದರೂ ಕನಿಷ್ಠನಾಗಿದ್ದರೆ, ರಾಹು ಕನಿಷ್ಠನಾಗಿದ್ದರೆ, ಅಥವಾ ಈ ಶತಾಭಿಷ ನಕ್ಷತ್ರ ದೋಷ ಏನಾದರೂ ಕಂಡು ಬಂದಿದ್ದರೆ ಈ ಸಮಯದಲ್ಲಿ ನೀವು ಪರಿಹಾರಗಳನ್ನು ಏನಾದರೂ ಮಾಡಿದ್ದೇ ಆದಲ್ಲಿ ಒಬ್ಬ ಜ್ಯೋತಿಷ್ಯರ ಮಾಹಿತಿ ಪ್ರಕಾರ ನಿಮಗೆ ಅದರ ಪ್ರಭಾವ ಕೂಡ ಕಡಿಮೆ ಆಗುವಂಥದ್ದಾಗತ್ತೆ. ಇನ್ನು ಯಾರಿಗೆಲ್ಲ ಸಂತಾನ ಭಾಗ್ಯ ಸಿಗ್ತಾ ಇಲ್ಲ, ಅಥವಾ ಉದ್ಯೋಗದಲ್ಲಿ ತೊಂದರೆ, ಅಥವಾ ವ್ಯಾಪಾರದಲ್ಲಿ ತೊಂದರೆ, ಅಥವಾ ಇನ್ನಿತರೆ ಏನಾದರೂ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ತೊಂದರೆ ಇದ್ದರೂ ಕೂಡ ಈ ಒಂದು ಸಮಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಒಬ್ಬ ಜ್ಯೋತಿಷ್ಯರ ಮುಖಾಂತರ ಪರಿಹಾರಗಳನ್ನು ಕಂಡುಕೊಂಡದ್ದೇ ಆದಲ್ಲಿ ಜಾತಕ ನಿರೀತ್ಯ, ಅಂದರೆ ನಿಮ್ಮ ಜಾತಕದ ರೀತಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರದಲ್ಲಿ ಈ ಒಂದು ದಿನ ನೀವು ಮಾಡಿದ್ದೇ ಆದಲ್ಲಿ ಯಶಸ್ವಿ ಆಗುವಂಥದ್ದಾಗ್ತೀರಾ ಅಂತಲೇ ಹೇಳೋದು. ಇನ್ನು ಅದೇ ರೀತಿಯಲ್ಲಿ ನಾವು ಕೂಡ ಈ ಒಂದು ಆಗಸ್ಟ್ 28ನೇ ತಾರೀಕು ಸಾಮೂಹಿಕ ಮಹಾಮೃತ್ಯುಂಜಯ ಜಪವನ್ನು ಮಾಡಲಾಗುತ್ತೆ. ಯಾರಿಗೆಲ್ಲ ಇಚ್ಛೆ ಇದೆ ವೀಕ್ಷಕರಿಗೆ ಹೆಸರನ್ನು ನೋಂದಾಯಿಸಿಕೊಳ್ಬೋದು. ಆ ಒಂದು ಜಪದ ಕಾಣಿಕೆ 301 ರೂಪಾಯಿ ಇರುತ್ತೆ. ಸೊ ಆ ಒಂದು ಜಪದ ಕಾಣಿಕೆಯ ಜೊತೆಗೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಇದನ್ನು ನೀವು 7676762066 ಈ ನಂಬರಿಗೆ ಮೆಸೇಜ್ ಮಾಡಿ ಫಸ್ಟು. ಅದಕ್ಕೆ ಮುಂದಿನ ವಿವರಗಳನ್ನು ನಿಮಗೆ ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಚ್ಛೆ ಇದೆಯೋ, ಅಂದರೆ ಯಾರೆಲ್ಲ ಅಶುಭ ಫಲ ಮಿಶ್ರ ಫಲ ಸಿಗ್ತಾ ಇದೆಯೋ ಅವರು ಮಾಡಿಸ್ಬೋದು. ಅಥವಾ ಉತ್ತಮ ಫಲ ಇದ್ದವರು ಇನ್ನೂ ಹೆಚ್ಚಿನ ಒಂದು ಶಕ್ತಿ ಅಥವಾ ಒಳ್ಳೆಯದು ಆಗುವಂಥದ್ದು ಬೇಕು ಅಂತಿದ್ದರೆ ನೀವು ಖಂಡಿತವಾಗೂ ಜಪವನ್ನು 12 ರಾಶಿಗಳು, ಅಂದರೆ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಮಾಡಿಸ್ಬೋದು. ಸೊ ಹಾಗೆ ಯಾರ್ಯಾರೆಲ್ಲ ವೀಕ್ಷಕರಿಗೆ ಇಚ್ಛೆ ಇದೆಯೋ ನಮ್ಮ ವೈಯಕ್ತಿಕ ನಂಬರಿಗೆ ಕರೆ ಮಾಡಿ ಮೆಸೇಜ್ ಮಾಡಿ ತಿಳಿದುಕೊಳ್ಬೋದು ಅಂತಲೇ ಹೇಳಬಹುದು. ಸೊ ಇದಾಗಿತ್ತು ಈ ಒಂದು ಚಂದ್ರಗ್ರಹಣದ ವಿಷಯ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ, ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.